ಗಜ್ಜಿಗಿನಹಾಳು ಸರ್ಕಾರಿ ಶಾಲೆಯ ಕೊಠಡಿಗಳು ಶಿಥಿಲ ಸ್ಥಿತಿ. ಮಳೆಗಾಲದಲ್ಲಿ ಪ್ರಾಣ ಭಯದಲ್ಲಿ ಪಾಠ. ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲೂಕಿನ ಗಜ್ಜಿಗಿನಹಾಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳು ಸಂಪೂರ್ಣ ಶಿಥಿಲ ಸ್ಥಿತಿಗೆ ತಲುಪಿದ್ದು, ಮಳೆ ಬಂದಾಗ ಸೋರುವುದರಿಂದ ವಿದ್ಯಾರ್ಥಿಗಳು ಪ್ರಾಣ ಭಯದಲ್ಲಿ ಪಾಠ ಕೇಳುವಂತಾಗಿದೆ. 54 ಮಕ್ಕಳಿರುವ ಈ ಶಾಲೆಯಲ್ಲಿ ಒಟ್ಟು 3 ಕೊಠಡಿಗಳಿದ್ದು, ಉತ್ತಮ ಶಿಕ್ಷಕರಿದ್ದರೂ ಮೂಲ ಸೌಕರ್ಯಗಳ ಕೊರತೆ ಭಾರಿ ಸಮಸ್ಯೆಯಾಗಿದೆ. ಇತ್ತೀಚಿನ ಮಳೆಯಿಂದ ಅನೇಕ ಕಡೆ ಗೋಡೆಗಳು, ಮೇಲ್ಚಾವಣಿ ಕುಸಿಯುವ ಹಂತಕ್ಕೆ ತಲುಪಿವೆ. ಕೆಲವು ಬಾರಿ ಮಳೆ ಬಂದಾಗ ಮಕ್ಕಳ ಪುಸ್ತಕಗಳೇ ನೀರಿನಲ್ಲಿ ತೇಲಿ ಹಾಳಾಗಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಶಿಕ್ಷಕರು ಹಲವು ಬಾರಿ ಅಧಿಕಾರಿಗಳಿಗೆ ದುರಸ್ತಿ ಹಾಗೂ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಆಗಸ್ಟ್ 12 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಗ್ರಾಮಸ್ಥರು, ಪೋಷಕರು ಸರ್ಕಾರಕ್ಕೆ ಮನವಿ ಮಾಡಿದ್ದು, ಬಹಳ ಮಕ್ಕಳ ಭವಿಷ್ಯವನ್ನ ಕಾಪಾಡಲು ಶೀಘ್ರದಲ್ಲಿ ಶಾಲೆಯ ದುರಸ್ತಿ ಮತ್ತು ಹೊಸ ಕೊಠಡಿಗಳ ನಿರ್ಮಾಣ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಮಳೆಗಾಲದ ಪ್ರತಿದಿನವೂ ಈ ವಿದ್ಯಾರ್ಥಿಗಳಿಗೆ ಭಯಭೀತಿಯ ದಿನಗಳಾಗಲಿದೆ. ಕಸ ಕಂಡರೆ ವಾಟ್ಸ್ಆಪ್ ಮಾಡಿ. ಕಂಪ್ಲಿ ಪುರಸಭೆಯ ವಿಭಿನ್ನ ಪ್ರಯತ್ನ. ನಗರದಲ್ಲಿ ದಿನೇ ದಿನೇ ವ್ಯಾಪಾರ ಅಂಗಡಿ ಮಳಿಗೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಸದ ಪ್ರಮಾಣವೂ ಹೆಚ್ಚುತ್ತಿದೆ. ಇನ್ನು ಈ ಸಮಸ್ಯೆಯನ್ನು ಶೀಘ್ರ ಪರಿಹರಿಸಲು ಕಂಪ್ಲಿ ಪುರಸಭೆ ವಿಭಿನ್ನ ಹೆಜ್ಜೆ ಇಟ್ಟಿದೆ. ಆಗಸ್ಟ್ 13 ಬುಧವಾರ ಬೆಳಗ್ಗೆ 11 ಹೊತ್ತಿಗೆ ಪುರಸಭೆ ಕಚೇರಿ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್ ಅವರು ಮಾತನಾಡಿ, ನಗರದಲ್ಲಿ ಎಲ್ಲೇ ಕಸದ ರಾಶಿ ಕಂಡರೂ ವಿಳಾಸದೊಂದಿಗೆ ಫೋಟೋವನ್ನ ವಾಟ್ಸ್ಆಪ್ ಮೂಲಕ ಕಳಿಸಿದರೆ ಪುರಸಭೆ 48 ಗಂಟೆಗಳೊಳಗೆ ಕಸವನ್ನ ತೆರವುಗೊಳಿಸುತ್ತದೆ ಎಂದು ತಿಳಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಉಸ್ಮಾನ್, ಪುರಸಭೆಯ ಪ್ರಶಾಂತ್, ಪ್ರಕಾಶ್, ಪುರಸಭೆ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಹೆಜ್ಜೆಯಿಂದ ಕಸದ ಸಮಸ್ಯೆಗೆ ವೇಗವಾಗಿ ಪರಿಹಾರ ದೊರೆಯುವ ನಿರೀಕ್ಷೆ ಇದೆ. ಎಮ್ಮಿಗನೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ರಕ್ಷಾಬಂಧನ ಆಚರಣೆ. ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದ ವೇಣಿ ಕ್ಯಾಂಪ್ನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಹರ್ಷೋಲ್ಲಾಸದಿಂದ ರಕ್ಷಾಬಂಧನ ಹಬ್ಬವನ್ನ ಆಚರಿಸಿದ್ದಾರೆ. ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಬಾಂಧವ್ಯದ ಪ್ರತೀಕವಾದಂಥ ಈ ಹಬ್ಬದ ಅಂಗವಾಗಿ ವಿದ್ಯಾರ್ಥಿನಿಯರು ತಮ್ಮ ಸಹಪಾಠಿಗಳಿಗೆ ರಾಖಿ ಕಟ್ಟಿದರು. ಶಿಕ್ಷಕರು ಹಬ್ಬದ ಮಹತ್ವವನ್ನು ವಿವರಿಸಿ ಬಾಂಧವ್ಯ, ಸ್ನೇಹ ಮತ್ತು ಪರಸ್ಪರ ಗೌರವದ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವಂತೆ ಪ್ರೇರಣೆ ನೀಡಿದರು. ಶಾಲೆಯ ಆವರಣವೇ ಸಂಭ್ರಮದಿಂದ ಕಂಗೊಳಿಸಿತ್ತು. ಕೆಸರುಗದ್ದೆಯಂತಾದ ಹಳೆ ನೆಲ್ಲೋಡಿ ಗ್ರಾಮದಿಂದ ಬಳ್ಳಾಪುರ ಗ್ರಾಮಕ್ಕೆ ಹೋಗುವ ರಸ್ತೆ. ಕಂಪ್ಲಿ ತಾಲೂಕಿನ ಹಳೆ ನೆಲ್ಲೋಡಿ ಗ್ರಾಮದಿಂದ ಬಳ್ಳಾಪುರ ಗ್ರಾಮಕ್ಕೆ ಹೋಗುವ ರಸ್ತೆ ಮಳೆಯಿಂದಾಗಿ ಸಂಪೂರ್ಣ ಕೆಸರುಗದ್ದೆಯಂತಾಗಿದೆ. ಇದರಿಂದ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಸಂಚಾರದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ನೀರು ರಸ್ತೆಯಲ್ಲಿ ನಿಂತು ಕೆಸರುಗದ್ದೆಯಂತಾಗಿದ್ದು, ಪಾದಚಾರಿಗಳು ಭಯದಲ್ಲೇ ಸಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುರ್ತಾಗಿ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ರಸ್ತೆ ದುರಸ್ತಿ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಂಪ್ಲಿ ತಾಲೂಕು ಆಡಳಿತದ ವತಿಯಿಂದ ನಾಳೆ ಬೆಳಗ್ಗೆ ಭವ್ಯವಾಗಿ ನಡೆಯಲಿರುವ 79ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಅಗತ್ಯ ಸಕಲ ಸಿದ್ಧತೆಗಳು ಅಂತಿಮ ಹಂತ ತಲುಪಿವೆ. ನಗರದ ಶಾಮಿಯಾ ಚಂದ್ ಶಾಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಲಿದ್ದು, ಸ್ಥಳದ ಸ್ವಚ್ಛತೆ, ಅಲಂಕಾರ ಹಾಗೂ ಭದ್ರತಾ ವ್ಯವಸ್ಥೆಗಾಗಿ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ ತೊಡಗಿಕೊಂಡಿದೆ. ಪುರಸಭೆಯ ಪೌರ ಕಾರ್ಮಿಕರು ಶಾಲಾ ಆವರಣ ಹಾಗೂ ಕ್ರೀಡಾಂಗಣವನ್ನು ಸಂಪೂರ್ಣ ಸ್ವಚ್ಛಗೊಳಿಸಿದರು. ಕಸದ ರಾಶಿಯನ್ನು ತೆರವುಗೊಳಿಸಿ ಧ್ವಜಾರೋಹಣ, ವೇದಿಕೆ ಸುತ್ತಮುತ್ತ ನೀರಿನ ಸಿಂಪಡಣೆ ಮೂಲಕ ಧೂಳಿನ ತೊಂದರೆ ತಪ್ಪಿಸುವ ಕೆಲಸ ನಡೆಯಿತು. ಇನ್ನು ಕಾರ್ಯಕ್ರಮಕ್ಕೆ ಹಾಜರಾಗುವ ಗಣ್ಯರಿಗಾಗಿ ವಿಶೇಷ ಕುರ್ಚಿ ವ್ಯವಸ್ಥೆ, ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಆಸನ, ಪ್ರೇಕ್ಷಕರಿಗಾಗಿ ಚಾವಣಿ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯಗಳ ಸ್ವಚ್ಛತೆ ಮೊದಲಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯವರು ಸ್ಥಳ ಪರಿಶೀಲನೆ ನಡೆಸಿ ಪ್ರವೇಶ ಮತ್ತು ನಿರ್ಗಮನ ದಾರಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜನೆಗೆ ಯೋಜನೆ ರೂಪಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳು ಇಂದು ಕ್ರೀಡಾಂಗಣದಲ್ಲಿ ಸೇರಿ ಭವ್ಯ ಪಥಸಂಚಲನಕ್ಕಾಗಿ ಅಂತಿಮ ಅಭ್ಯಾಸ ನಡೆಸಿದರು. ಇನ್ನು ವಿದ್ಯಾರ್ಥಿಗಳ ಹೆಜ್ಜೆ ತಾಳ, ಬ್ಯಾಂಡ್ ವಾದ್ಯಗಳ ನಾದ ಹಾಗೂ ದೇಶಭಕ್ತಿ ಗೀತೆಗಳೊಂದಿಗೆ ಕ್ರೀಡಾಂಗಣ ಕಂಗೊಳಿಸಲಿದೆ. ಶಿಕ್ಷಕರು ಹಾಗೂ ಕ್ರೀಡಾ ಶಿಕ್ಷಕರು ಇನ್ನು ವಿದ್ಯಾರ್ಥಿಗಳಿಗೆ ಪರೇಡ್, ಶಿಸ್ತು, ಸರಣಿ ಹಾಗೂ ಸಮಯ ನಿಯಂತ್ರಣದ ಬಗ್ಗೆ ಮಾರ್ಗದರ್ಶನ ನೀಡಿದರು. ಶಾಸಕ ಜೆಎನ್ ಗಣೇಶ್ ಅವರ ಆಪ್ತ ಸಹಾಯಕ ವಿರೂಪಾಕ್ಷಿಯವರ ಜನ್ಮದಿನ. ಕಂಪ್ಲಿ ಶಾಸಕರಾದ ಜೆಎನ್ ಗಣೇಶ್ ಅವರ ಆಪ್ತ ಸಹಾಯಕ ವಿರೂಪಾಕ್ಷಿಯವರ ಜನ್ಮದಿನವನ್ನು ಇಂದು ಅಭಿಮಾನಿಗಳು ಕೂಟವಾಗಿ ಆಚರಿಸಿದರು. ಕಂಪ್ಲಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಭಟ್ಟ ಪ್ರಸಾದ್, ಸದಸ್ಯರಾದ ಸಿಆರ್ ಹನುಮಂತ್, ಸಿದ್ದಪ್ಪ, ಎಪಿಎಂಸಿ ಅಧ್ಯಕ್ಷ ಹಬೀಬ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಿಯಾಜ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಹಾಜರಾಗಿ ಶುಭ ಹಾರೈಸಿದರು. ಜನ್ಮದಿನದ ಸಂಭ್ರಮದಲ್ಲಿ ಭಾಗವಹಿಸಿದವರು ವಿರೂಪಾಕ್ಷಿಯವರ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ಇಬ್ರಾಂಪುರ ಗ್ರಾಮದ ರಸ್ತೆ ದುರಾವಸ್ಥೆ. ರಸ್ತೆ ಮಧ್ಯೆ ಇರುವ ಗುಂಡಿಯಲ್ಲಿ ಸಿಲುಕಿದ ಟ್ರ್ಯಾಕ್ಟರ್ ಹೊರಬರಲು ಹರಸಾಹಸ.
ಶಿರಗುಪ್ಪ ತಾಲೂಕಿನ ಇಬ್ರಾಂಪುರ ಗ್ರಾಮದ ಇಂಡಿಯನ್ ಪೆಟ್ರೋಲ್ ಬಂಕ್ ಎದುರು ರಸ್ತೆ ಗುಂಡಿಗಳನ್ನು ಮುಚ್ಚಲು ಇತ್ತೀಚೆಗೆ ಸಿಮೆಂಟ್ ಮಿಶ್ರಿತ ಕಲ್ಲು ತಂದು ಹಾಕಲಾಗಿದೆ. ಆದರೆ ಸರಿಯಾದ ಸಮತಟ್ಟಾಗಿಸುವ ಕೆಲಸ ಮಾಡದ ಕಾರಣ ವಾಹನ ಸವಾರರಿಗೆ ಸಮಸ್ಯೆ ಉಳಿದಿದೆ. ಬೆಳೆಯನ್ನ ಹೊತ್ತು ಒಯ್ಯುತ್ತಿದ್ದ ಟ್ರ್ಯಾಕ್ಟರ್ ಗುಂಡಿಯಲ್ಲಿ ಸಿಲುಕಿ ಹೊರಬರಲು ಹರಸಾಹಸ ಪಡುವ ದೃಶ್ಯ ಆಗಸ್ಟ್ 14 ಗುರುವಾರ ಸಂಜೆ 5:30ಗೆ ಕಂಡುಬಂದಿತು. ಗ್ರಾಮಸ್ಥರ ಪ್ರಕಾರ ಶಿರಗುಪ್ಪ ತಾಲೂಕಿನ ಈ ಭಾಗದಲ್ಲಿ ರಸ್ತೆ ದುರಸ್ತಿ ಬಗ್ಗೆ ಹಲವು ಬಾರಿ ಮನವಿ ಮಾಡಿದರೂ ಸಮಸ್ಯೆ ಇಂದಿಗೂ ಕೂಡ ಬಗೆಹರಿದಿಲ್ಲ. ವಾಹನ ಹಾಳಾಗುವುದು, ಅಪಘಾತ ಸಂಭವಿಸುವುದು ಸಾಮಾನ್ಯವಾಗಿದೆ. ರಸ್ತೆ ದುರಸ್ತಿ ಕೆಲಸಗಳು ಅರ್ಧದಲ್ಲೇ ನಿಂತು ಹೋಗ್ತಿವೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಾಹನ ಸವಾರರ ಗೋಳು ಕೇಳುವವರು ಯಾರು? ಇದು ಈಗ ಇಬ್ರಾಂಪುರದ ದೊಡ್ಡ ಪ್ರಶ್ನೆಯಾಗಿದೆ.